ಈಗ ರಕ್ಷಿತಾ ಗಿಲ್ಲಿ ಮತ್ತೆ ಕಾವ್ಯನ ಟಾರ್ಗೆಟ್ ಮಾಡ್ತಿರೋ ಅಂತದ್ದು, ಸೊ ಯಾಕೆ ಈ ಟಾರ್ಗೆಟ್ ಅಂತ ಅನ್ಸುತ್ತೆ? ರಕ್ಷಿತಾ ತುಂಬಾ ಚೆನ್ನಾಗಿ ಮೈಂಡ್ ಗೇಮ್ ಆಡ್ತಿದ್ದಾರೆ ಅಂತ ಅನ್ಸುತ್ತೆ. ರಕ್ಷಿತಾ ತುಂಬ ಸ್ಮಾರ್ಟು. ಅವಳು ಜೊತೆಲಿದ್ದಾಗ ಅವಳಿಗೇನಾದ್ರು ಸರಿ ಇಲ್ಲ ಅಂದರೆ ಬಹುಶಃ ಅವಳು ಹೇಳ್ತಾಳೆ, ಅದೊಂದು ಮೆಚ್ಚುಗೆನೇ ವ್ಯಕ್ತಪಡಿಸ್ಬೇಕು. ಯಾಕಂದರೆ ನಾವೊಂದು ಟೀಮು ಅಂತ ಹೇಳಿ ಅವಳು ಆಟ ಆಡಿದೆ. ಜೊತೆಲಿದ್ದಾಗ ಅವಳಿಗೆ ಅದು ಬೇಜಾರಾಗಿದ್ದಾಗ ಅವಳು ಹೇಳಿದಾಳೆ. ಟಾರ್ಗೆಟ್ ಅಂತ ನನಗೇನು ಅನ್ಸಲ್ಲ. ಅವಳು ಯಾವುದಕ್ಕಾದ್ರೂ ಅಷ್ಟೇ ಅವಳು ಓವರ್ ರಿಯಾಕ್ಟೇ ಮಾಡೋದು. ಅವಳು ನಮ್ಮ ಥರ ನಾರ್ಮಲ್ ರಿಯಾಕ್ಟ್ ಅಂತ ಅವಳು ಮಾಡಲ್ಲ, ಓವರ್ ರಿಯಾಕ್ಟ್ ಮಾಡ್ತಾಳೆ. ಮತ್ತು ಅವಳು ಬಾಡಿ ಲ್ಯಾಂಗ್ವೇಜು ಕೂಡ ಭಾಳ ವಿಭಿನ್ನವಾಗಿರೋದ್ರಿಂದ ಅದು ನಮ್ಗೆ ತುಂಬ ಒಂಥರ ಇದಾಗಿ ಅವಳು ಟಾರ್ಗೆಟ್ ಮಾಡ್ತಿರಲ್ಲ ಏನೋ ಒಂಥರ ಕಾಣಿಸುತ್ತೆ. ಸೊ ಅವಳು ಇರೋದೇ ಹಾಗೆ. ಬಹುಶಃ ಅವರೆಲ್ಲ ಏನಂದರೆ ಅವರು ಆ ರೂಮಲ್ಲಿ ಇದ್ರು, ತುಂಬ ನಡೀತಾ ಇರುತ್ತೆ, ಸಣ್ಣ ಸಣ್ಣದೇ ನಡೀತಾ ಇರುತ್ತೆ. ಸೊ ಅದೆಲ್ಲ ಒಂದು ರೀತಿ ಮೈಂಡಲ್ಲಿ ಸ್ಟೋರ್ ಆಗಿ ಅವಳು ಅದನ್ನು ರಿಯಾಕ್ಟ್ ಮಾಡ್ತಿರ್ತಾಳೆ ಅಂತ ನನಗೆ ಅನ್ಸುತ್ತೆ ಹೊರತು ಟಾರ್ಗೆಟ್ ಏನು ಅನ್ಸಲ್ಲ. ಅವಳು ಗೊತ್ತಿರೋ ಅಭಿಪ್ರಾಯನ ಅವಳು ಹೇಳ್ತಾ ಇದ್ದಾಳೆ. ನಾಮಿನೇಷನಲ್ಲಿ ಇರ್ಬೋದು ಅಥವಾ ಮಾತಾಡೋಕ್ಕೆ ಯಾವಾಗಲಾದ್ರೂ ವೇದಿಕೆ ಸಿಕ್ಕಕ್ಕೆ ಅವಳು ಹೇಳ್ತಾ ಇದ್ದಾಳೆ ಅಂತ ನಂಗೆ ಅನ್ಸುತ್ತೆ. ಎಲ್ಲರೂ ಮಾಡು ಆಚೆ ಬರ್ತಾರೆ ಅಂತ ಅನ್ಕೊಂಡಿದ್ರು, ಆದರೆ ಮಾಡು ಆಚೆ ಬರೋದಿಲ್ಲ, ಅವ್ರು ಅಲ್ಲೇ ಉಳ್ಕೊಳ್ತಾರೆ. ಅಲ್ಲೇ ಉಳ್ಕೊಂಡ್ಮೇಲೆ ರಕ್ಷಿತಾ ಗೇಮೇ ಚೇಂಜ್ ಆಗ್ಬಿಟ್ಟಿದೆ. ಫುಲ್ಲು ಮಾಡು ಮಾತಾಡ್ತಿಲ್ಲ, ರಕ್ಷಿತಾನೇ ಮಾತಾಡ್ತಿದ್ದಾರೆ ಮಾಡು ಅವ್ರ ಮಾತನ್ನ. ಅವ್ರಿಗೆ ಎಲ್ಲೋ ಒಂದು ಕಡೆ ಈಗ ರಕ್ಷಿತಾ ಬರೀ ಕನ್ನಡ ಬಿಗ್ ಬಾಸ್ ಅಷ್ಟೇ ನೋಡಿಲ್ಲ, ಹಿಂದಿ ಬಿಗ್ ಬಾಸ್ ಕೂಡ ನೋಡಿದ್ದಾರೆ. ಯಾಕಂದರೆ ಮುಂಬೈ ಅವರಾಗಿರೋದ್ರಿಂದ ಸೊ ಸಖತ್ ಮಾಸ್ಟರ್ ಮೈಂಡ್ ಇರುತ್ತೆ ಅವರಿಗೆ. ಸೊ ಹೀಗಾಗಿ ಮಾಳುಗೆ ಹೊರಗಡೆ ತುಂಬ ಸಪೋರ್ಟ್ ಸಿಗ್ತಿದೆ. ಅವ್ರ ಫ್ಯಾನ್ಸ್ ನನಗೂ ಕೂಡ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಮಾಳುಗೆ ತುಂಬ ಜಾಸ್ತಿ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತಾ? ಓಕೆ, ಅವಳಿಗೆ ಅನ್ಸಿರ್ಬೋದು. ಅವಳಿಗೆ ಅವಳ ಜನರು ಇದಾರಲ್ಲ, ಅವಳು ಹೇಳ್ತಾ ಇರ್ತಾಳೆ ನನ್ನ ಸಬ್ಸ್ಕ್ರೈಬರ್ ಸೇವ್ ಮಾಡ್ತಾರೆ. ಮೋಸ್ಟ್ಲಿ ಮಾಳುಗೂ ಫ್ಯಾನ್ ಫಾಲೋವಿಂಗ್ ಇದೆ, ಎರಡೂ ಸೇರಿದ್ರೆ ನಾವು ಬೇರೆ ಲೆವೆಲ್ ಗಿಲ್ಲಿನೇ ಹೊಡಿಬೋದು ಅಂತ ಅವಳು ಅನ್ಕೊಂಡಿರ್ಬೋದು. ಅಲ್ಲ, ನಾನು ಹೇಳೋದು ತಮಾಷೆಗೆ. ಬಟ್ ಅದೇ ಈಗ ನೋಡಿ, ಜಾನ್ವಿ, ಅಶ್ವಿನಿ, ಶಾಡೋ ಹಾಗೆ ಹೇಗೆ ಅಂತ ನಾನು ಎಲ್ಲೂ ಅವ್ರ ಪರವಾಗಿ ಯಾಕೆ ನಾಮಿನೇಟ್ ಮಾಡಿದ್ರೆ ಅಂತ ನಾನು ಎಲ್ಲೂ ಜಗಳ ಆಡಿಲ್ಲ. ನಮ್ದು ಇಬ್ಬರದೇ ಸಪ್ರೇಟ್ ಆಗಿತ್ತು ಆಟ. ಬಟ್ ಇವಳು ಮಾಡು ಮಾತಾಡೋದು ಇವಳೇ ಮಾತಾಡ್ಬಿಟ್ರೆ ಮಾಳುಗೆ ಏನಿರುತ್ತೆ ಮಾತಾಡೋಕ್ಕೆ? ಮಾಡು ನೋಡಿ ಇದುವರೆಗೂ ಅದನ್ನು ಎಚ್ಚೆತ್ಕೊಂಡೇ ಇಲ್ಲ. ಅದೇ ನಾನು ಎಷ್ಟೋ ಜನ ಇವತ್ತಿನವರೆಗೂ 9-10 ವಾರ ಆಯಿತು ಇನ್ನೂ ಮಾತಾಡೋಕ್ಕೆ ಶುರು ಮಾಡಿಲ್ಲ. ಬಹುಶಃ ಅವ್ರಿಗೆ ಆ ಒಂದು ವೋಟ್ ಬ್ಯಾಂಕಿಂದ ಸೇವಾಗಿ ಬರ್ತಾ ಇದ್ದಾರೆ ಅಂತ ನನಗನ್ಸುತ್ತೆ. ರಕ್ಷಿತಾ ತುಂಬ ಕಿಲಾಡಿ, ತುಂಬ ಸ್ಮಾರ್ಟು. ಅವಳು ಗೇಮ್ನ ಹಿಂಗಾದ್ರೆ ಹಿಂಗಾಗ್ಬೋದಾ ಅಂತ ಏನಾದರೂ ಒಂದು ಲೆಕ್ಕಾಚಾರ ಇದ್ದೇ ಇರುತ್ತೆ ಗೇಮಲ್ಲಿ. ಮಾಡೋರು ಉಳ್ಕೊಂಡ್ರು ಅಂದರೆ ಮೋಸ್ಟ್ಲಿ ವೋಟ್ ಚೆನ್ನಾಗಿರ್ಬೋದು ಇವ್ರಿಗೆ, ಇವ್ರ ಪರವಾಗಿ ನಿಂತರೆ ನನಗೆ ಪ್ಲಸ್ ಅದೆಲ್ಲ ತುಂಬ ಯೋಚನೆ ಮಾಡ್ತಾಳೆ. ಅಷ್ಟು ಕಿಲಾಡಿತನ ಇದ್ದೇ ಇದೆ. ಸೊ ಅವಳ ಆಟ ಅಂತೂ ಅವಳು ಆಡ್ತಾ ಇದ್ದಾಳೆ. ಅದು ಇತ್ತೀಚೆಗೆ ನೋಡೋರು ನಮಗೆ ಸ್ಟಾರ್ಟಿಂಗೇ ಗೊತ್ತಾಗ್ಬಿಡ್ತು ಅವಳು ಓವರ್ ರಿಯಾಕ್ಟ್ ಮಾಡ್ತಾಳೆ ಎಲ್ಲದಕ್ಕೂ ಅಂತ. ಅವಾಗ ನಾವು ನೆಗೆಟಿವ್ ಆಗಿದ್ವಿ. ನೋಡ್ತಾ 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 ಜನಕ್ಕೆ ಏನು ಅನ್ನಿಸ್ತಾ ಇದೆ, ಅಪ್ಪ ಏನು ತುಂಬ ಇದಾಗ ಆಡ್ತಾ ಇದ್ದಾಳೆ ಓವರ್. ಜನಕ್ಕೆ ಇವಾಗ ಅದು ಅರ್ಥ ಆಗೋಕ್ಕೆ ಶುರು ಆಗುತ್ತೆ. ಅದೇ ಕೆಲವೊಂದು ಟೈಮ್ ತಗೊಳುತ್ತೆ ಪ್ರಾಸೆಸ್ ಆಗೋದಕ್ಕೆ ಅಂತ ನನ್ಗನ್ಸುತ್ತೆ. ಗಿಲ್ಲಿ ಜೊತೆ ಜಂಟಿಯಾಗಿ ಹೋಗಿದ್ದು ಕಾವ್ಯಂಗ್ ಪ್ಲಸ್ಸು. ಈಗ ಗಿಲ್ಲಿ ಇರಲಿಲ್ಲ ಅಂದಿದ್ರೆ ಕಾವ್ಯನ್ ತಗೊಂಡಾಗ ಇನ್ನೂ ಅವ್ರು ಈಗಲೇ ಡಲಾಗಿ ಕಾಣಿಸ್ತಾ ಇದ್ದಾರೆ. ಇನ್ನೂ ಡಲಾಗಿ ಕಾಣಿಸಿರೋರು ಗಿಲ್ಲಿ ಇಲ್ಲ ಅಂದಿದ್ರೆ. ಗಿಲ್ಲಿ ಯಾರಿಲ್ಲ ಅಂದ್ರೂ ಗಿಲ್ಲಿ ಏನು ಡಲ್ ಆಗಲ್ಲ, ಏನೋ ಒಂದು ಹುಡುಕ್ಬಿಡ್ತಾನೆ. ಈ ಮರದ ಮೇಲೆ ಏನೋ ಒಂದು ಕಂಟೆಂಟ್ ಮಾಡೋಷ್ಟು ಅವನಷ್ಟು ಕಿಲಾಡಿ ಇದ್ದಾನೆ, ಮಾತಾಡ್ತಾನೆ ಇರ್ತಾನೆ. ಎನರ್ಜಿ ಅವನಿಗೆ ಶರೀರದಲ್ಲಿ ಎನರ್ಜಿ ಇದೆಯೋ ಇಲ್ವೋ ಗೊತ್ತಿಲ್ಲ, ಕಂಠದಲ್ಲಂತೂ ಎನರ್ಜಿ ಅವನಿಗೆ ಯಾವತ್ತೂ ಡೌನ್ ಆಗಲ್ಲ. ಯಾಕಂದ್ರೆ ಯಾವಾಗಲೂ ಹಿಂಗೆ ಮಲ್ಗಿರ್ತಾನೆ. ಹೇಳ್ತಾ ಇದೆ ಸೊಂಟನೇ ಇಲ್ಲ ಅಂತ, ಯಾವಾಗಲೂ ಮಲ್ಗಿರ್ತಾನೆ. ಇಲ್ಲ ಬೀನ್ ಮ್ಯಾಗ್ ಮೇಲೆ ಮಲ್ಗಿರ್ತಾನೆ, ಇಲ್ಲ ರಗೋರ್ ತೊಡೆ ಮೇಲೆ ಮಲ್ಗಿರ್ತಾನೆ. ಅವ್ನು ಸ್ಟ್ರೇಟಾಗಿ ಕೂತಿರೋದೇ ನಾನು ನೋಡಿಲ್ಲ. ಸೊ ಹಾಗಾಗಿ ಅವನಿಗೆ ಕಾವ್ಯ ಇಲ್ಲ ಅಂದರೆ ಯಾವ ಎಫೆಕ್ಟು ಆಗಲ್ಲ. ಅವ್ನು ಇನ್ನೊಂದೇನೋ ಆಲ್ಟರ್ನೇಟ್ ರೆಡಿ ಮಾಡ್ಕೊಂಡ್ಬಿಡ್ತಾನೆ. ಯಾಕಂದರೆ ಅವನು ರಿಯಾಲಿಟಿ ಶೋ ಮಾಡೇ ಬಂದಿರೋದು ಅಣ್ಣ. ಸೊ ಇಲ್ಲೇನೇನು ವರ್ಕ್ ಆಗುತ್ತೆ ಒಂದು ರಿಯಾಲಿಟಿ ಶೋ ಅಲ್ಲಿ ಅನ್ನೋದು ಅವನಿಗೆ ಗೊತ್ತಿದೆ. ಸೊ ಹಾಗಾಗಿ ಕಾವ್ಯಂಗೆ ಪ್ಲಸ್ ಆಗಿದೆ ಗಿಲ್ಲಿಯಿಂದ ಹೊರತು. ಗಿಲ್ಲಿ ಕಾವ್ಯ ಇರಲಿ ಇಲ್ಲದೆ ಇರಲಿ ಅವ್ನು ಇನ್ನೊಂದೇನಾದ್ರು ಆಲ್ಟರ್ನೇಟ್ ರೆಡಿ ಮಾಡ್ಕೊಂಡಾದರೂ ಆಟ ಆಡೋಷ್ಟು ಕೇಪಬಿಲಿಟಿ ಮತ್ತು ಅವನಿಗೆ ಅರ್ಥ ಆಗಿದೆ. ಒಂದು ಶೋನ ನಾವು ಹೇಗೆ ಆಡಬೇಕು, ಹೇಗೆ ಆಡಿದ್ರೆ ಜನಕ್ಕೆ ಇಷ್ಟ ಆಗಿದೆ ಅನ್ನೋದನ್ನು ಭಾಳ ಅರ್ಥ ಮಾಡ್ಕೊಂಡಿದ್ದಾನೆ. ಅವನಿರೋದು, ಅವನ ಮಾತು, ಅವನ ಸ್ಲ್ಯಾಂಗು, ಮಂಡ್ಯ ಭಾಷೆ, ಅದೆಲ್ಲದಕ್ಕೂ ಜನ ಮನಸ್ಸು ಓದ್ತಿದ್ದಾರೆ ಅಂತ ನನಗನ್ಸುತ್ತೆ.